As ನಂತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ ಕರಿಯರ್ ಅಕಾಡೆಮಿ. ಗೌರ್ಮೆಂಟ್ ಜಾಬ್ಸ್ಗೆ AS71 ಯೂಟ್ಯೂಬ್ ಚಾನಲ್ ಇದ್ದಿದೆ. ಗೌರ್ಮೆಂಟ್ ಜಾಬ್ಸ್ AS71 ಯೂಟ್ಯೂಬ್ ಚಾನಲ್ ಇದ್ದಿದ್ದು ಏನಾಗಿದ್ರಿ, ವಿವೇಕಾನಂದ್ ಕರಿಯರ್ ಅಕಾಡೆಮಿ ಅಂತ. ಇವತ್ತಿಗ ನೋಡಿದಾದ್ರೆ ಸ್ನೇಹಿತರ ಜಾಬ್ ಅಪ್ಡೇಟ್ ಮೂಲಕ ಬಂದಿದ್ದೀವಿ. ರಿಕ್ರೂಟ್ಮೆಂಟ್ ಅಂತ ಹೇಳ್ತಾರೆ. ಯಾವ ರಿಕ್ರೂಟ್ಮೆಂಟು, ಯಾರ್ಯಾರು ಅಪ್ಲೈ ಮಾಡ್ಬೋದು, SSLC ಮುಗಿದವರು ಅಪ್ಲೈ ಮಾಡಬಹುದಾ ಅಥವಾ ಮಾಡಕ್ಕೆ ಬರಲ್ಲ, ಅಥವಾ PUC ಅವ್ರು ಮಾಡ್ಬೋದಾ, ಡಿಗ್ರಿ ಅವ್ರು ಮಾಡ್ಬೋದಾ, ಅಥವಾ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾ ಎಂಬುದರ ಮಾಹಿತಿ. ಇದು ಒಂದು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ಆಗಿರ್ತದೆ. ಅದರಿಂದ ಏನು ಮಾಡ್ರಿ, ನೋಡ್ತಾ ಹೋಗ್ರಿ. ಮೊದಲು ನೋಟಿಫಿಕೇಶನ್ನ ಚಂದಾಗಿ ನೋಡ್ಕೊಳ್ರಿ. ನಿಮ್ಗೆ ಜಾಬ್ ಎಲ್ಲಿ ಕಲಿಯೈತಿ ನೋಡ್ಕೊಳ್ರಿ. ಬೋರ್ಡ್ಸ್ ರೋಡ್ಸ್ ಆರ್ಗನೈಜೇಷನ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಅಂದ್ರೆ ನೀವೇನು ಸೈನಿಕ ಪಡೆಗಳಿಗೆ ಹೋಗ್ತೀರಿ ನೋಡ್ರಿ, BSF ಆಗಿರ್ಬೋದು, CRPF ಆಗಿರ್ಬೋದು, ಅದೇ ರೀತಿಯಾಗಿ ಇದೊಂದು ಸಹ ಡಿಫೆನ್ಸ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಆಗಿರ್ತಾವ. ಆದ್ದರಿಂದ ಯಾರ್ಯಾರು ದೇಶ ಸೇವೆ ಮಾಡಕ್ಕೆ ಇಷ್ಟಪಡ್ತೀರಿ ಅವರ ಇದಕ್ಕೆ ಅಪ್ಲೈ ಮಾಡ್ಕೊಳ್ರಿ. ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ. ಯಾವ ಪೋಸ್ಟ್ ಖಾಲಿ ಅದಾವ, ಯಾವ ರೀತಿ ಅಪ್ಲೈ ಮಾಡಬಹುದು, ಆನ್ಲೈನ್ ಇದೆಯೋ ಆಫ್ಲೈನ್ ಇದೆಯೋ, ಪ್ರತಿಯೊಂದು ಮಾಹಿತಿಯನ್ನು ನೋಡ್ತಾ ಹೋಗ್ರಿ. ಪ್ರತಿಯೊಂದು ಮಾಹಿತಿ ಏನಾಗ್ತದ ಇಂಪಾರ್ಟೆಂಟ್ ಆಗಿರ್ತದ. ನೋಡ್ಕೊಡ್ರಿ. ಇಲ್ಲಿ ಕರೆಂಟ್ ಹುದ್ದೆಗಳಿದಾವ, ಬ್ಯಾಕ್ಲಾಗ್ ಹುದ್ದೆಗಳಿದಾವ, PWBDದವರಿಗೆ ಹುದ್ದೆಗಳಿದಾವ. ಆದ್ದರಿಂದ ಇಂಪಾರ್ಟೆಂಟ್ ಆಗ್ತವೆ. SC ST OBC EWS ಮತ್ತು UR ಜನರಲ್ದವ್ರಿಗೂ ಸಹ ಹುದ್ದೆಗಳು ಖಾಲಿ ಇದಾವ. ಪ್ರತಿಯೊಂದು ಹುದ್ದೆಗಳು ಸಹ ಇಂಪಾರ್ಟೆಂಟ್ ಆಗ್ತಾವ. ಅದರದ್ದೇ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನು, ಅದರದ್ದೇ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನು ಸಹ ಅವ್ರು ಕೇಳಕತ್ತಿದ್ದಾರೆ. ಪ್ರತಿಯೊಂದನ್ನು ನೋಡ್ತಾವ್ರಿ. ಇದು ನಿಮ್ಮ ಅಪ್ಲಿಕೇಶನ್ ಹಾಕವ್ರದ್ದೀರಿ ನೋಡ್ರಿ. ಇದು ಆಫ್ಲೈನ್ ಫಾರ್ಮ್ ಅದ. ನೀವು ಯಾವುದೇ ರೀತಿಯಾಗಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಕ್ಕೆ ಬರುವುದಿಲ್ಲ. ನೀವೇನು ಮಾಡಬೇಕು, ಆಫ್ಲೈನಲ್ಲಿ ಏನು ಮಾಡಬೇಕಾಗ್ತದೆ, ಅಪ್ಲಿಕೇಶನ್ ಹಾಕಬೇಕಾಗ್ತದ. ಆದ್ದರಿಂದ ಈ ಫಾರ್ಮನ್ನು ಎಲ್ಲಿ ಸಿಗ್ತೈತಿ ಅಂತಂದ್ರೆ, ಇಷ್ಟ ಇದ್ದವರ ಒಫಿಷಿಯಲ್ ವೆಬ್ಸೈಟ್ಗೆ ಹೋಗ್ರಿ. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಇಲ್ಲ ಇಲ್ಲಪ್ಪ, ಅಫಿಷಿಯಲ್ ವೆಬ್ಸೈಟ್ ಹೋಗೋದು ಬೇಡ, ಡೈರೆಕ್ಟ್ ಎಲ್ಲಿ ಸಿಗ್ತೈತಿ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗ್ತದ, ಇಲ್ಲ ವಾಟ್ಸಪ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಿರಿ, ಪ್ರಿಂಟ್ ತಕ್ಕೊಂಡು ಸರಿಯಾಗಿ ಫಿಲಪ್ ಮಾಡಿ ನೀವೇನು ಮಾಡಬೇಕು, ಪೋಸ್ಟಿಗೆ ಅಪ್ಲೈ ಮಾಡಬೇಕಾಗ್ತದೆ. ಆಫ್ಲೈನ್ ಭಾಳ ಇಂಪಾರ್ಟೆಂಟಾಗಿ ನೋಡಿರಿ. ಏನೇನು ಕೊಟ್ಟಿದ್ದಾರೆ, ಫೋಟೋ ಹಚ್ಬೇಕಾಗ್ತದೆ. ಇಲ್ಲಿ ಫೋಟೋ, ನಿಮ್ಮ ನಂಬರು, ನಿಮ್ಮ ಹೆಸರು, ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಿ ಅದು, ರಿಕ್ರೂಟ್ಮೆಂಟ್ ಸೆಂಟ್ರು, ಕ್ಯಾಟಗರಿ EWS OBC ಈ ರೀತಿಯಾಗಿ ಹಚ್ಬೇಕಾಗ್ತದೆ. ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದು ಹಾಕಬೇಕಾಗ್ತದೆ. ಇಲ್ಲಿ ಕೆಲವೊಬ್ರಿಗೆ NCC ಇರ್ತದೆ, ಕೆಲವೊಬ್ರಿಗೆ ಇರಲ್ಲ, B ಇರ್ತದೆ, ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತೀರಿ, ಕೆಲವರು ಸ್ಪೋರ್ಟ್ಸ್ ಮ್ಯಾನ್ ಇರ್ತೀರಿ. ಈ ರೀತಿಯಾಗಿ ಯಾವುದನ್ನು ಸಹ ನೀವೇನು ಮಾಡಿ ಎಸ್ ಆರ್ ನೋ ಫಿಲಪ್ ಮಾಡಬೇಕಾಗ್ತದೆ. ಆಯಿತು. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅಂತ ಇರ್ತದೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಡ್ರೈವಿಂಗ್ ಲೈಸೆನ್ಸ್, ಅದನ್ನು ಸಹ ನೀವು ಏನು ಮಾಡ್ತೀವಿ, ಫಿಲಪ್ ಮಾಡಬೇಕಾಗ್ತದೆ. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗ್ತದೆ, ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ನಂಬರ್, ಇಮೇಲ್ ID, ಪ್ರತಿಯೊಂದು ಮಾಹಿತಿ. ಇದು ನಿಮಗೆ ಹೊಳ್ಳಿ ಬರುವುದು ಅಡ್ಮಿಟ್ ಕಾರ್ಡಿಂದ ನೀವು ಫಿಲಪ್ ಮಾಡಿ ಕಳಿಸ್ಬೇಕು. ಪೂರ್ತಿ ಮಾಡಲ್ಲ, ನಿಮ್ಮ ಫೋಟೋ ಕಳಿಸ್ಬೇಕಾಗ್ತದೆ. ಇನ್ನೊಂದು ಸ್ವಲ್ಪ 3-4 ಅದಾವ, ಇದನ್ನೆಲ್ಲ ನೀವು ತುಂಬಿರ್ಬೇಕಾಗ್ತದೆ ಸ್ನೇಹಿತರೆ. ಇದನ್ನೆಲ್ಲ ನೀವು ತುಂಬಿಕೊಡ್ರಿ. ಓಕೆ, ಸರಿಯಾಗಿ ನೋಡಿ ಅಪ್ಲೈ ಮಾಡ್ಕೊಳ್ರಿ. ಇದಾಗ ನಿಮ್ಮ ಸಿಗ್ನೇಚರ್ ಇರ್ತಾವೆ. ಒಂದು ಕಡೆ ಕೆಲವರು ಸಿಗ್ನೇಚರ್ ಮಾಡೋದು ಬಿಡ್ತೀರಿ, ಹಂಗೇನು ಮಾಡೋಕೆ ಸರಿಯಾಗಿ ಸಿಗ್ನೇಚರ್ ಮಾಡಿರಿ. ಯಾವ್ಯಾವ ಡಾಕ್ಯುಮೆಂಟ್ ಅಟ್ಯಾಚ್ ಹೇಳಿದಾರೆ ಆ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡಿರಿ. ಅಟ್ಯಾಚ್ ಮಾಡಿ ಪೋಸ್ಟಿಗೆ ಹಾಕಿ ಕಳಿಸ್ಬಿಟ್ರಿ. ನೋಡ್ಕೊಡ್ರಿ. UR ಮತ್ತು OBCದವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರಲ್ಲ. ST ಮತ್ತು SC 5 ವರ್ಷ, OBC ಅವರಿಗೆ 3 ವರ್ಷ. ಸೆಂಟ್ರಲ್ ಗೌರ್ಮೆಂಟ್ದಾಗ ಯಾರು ಸರ್ವಿಸ್ ಮಾಡತ್ತೀರಿ ಅವ್ರಿಗೆ ಸ್ವಲ್ಪ ನೀವು ಯಾವ ರೀತಿ ಹುದ್ದೆ ಮಾಡಕತ್ತೀರಿ, ಮತ್ತು SC ಇದ್ರು, ST ಇದ್ರು, OBC ಇದ್ರು ಅದ್ರ ಮೂಲಕ ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೆ 6 months ಕಂಟಿನ್ಯೂಸಿ ಹಿಂಗೇನು ಕೊಟ್ಟಿದ್ದಾರೆ, ನೋಡ್ಕೊಳ್ರಿ ನೀವು. ಆಯಿತು. ಪರ್ಸನಲ್ ವಿತ್ ಬ್ಯಾಕ್ ಮಾರ್ಕ್ ಅವ್ರಿಗೆ 10 ವರ್ಷ ಕೊಟ್ಟಿದ್ದಾರೆ. ಜಮ್ಮು ಆ್ಯಂಡ್ ಕಾಶ್ಮೀರದವ್ರಿಗೆ 5 ವರ್ಷ ಕೊಟ್ಟಿದ್ದಾರೆ.
ನೀವು ಏನು ಅಪ್ಲೈ ಮಾಡ್ತೀರಿ ನೋಡ್ರಿ, ಇದು ಆಫ್ಲೈನ್ ಹೇಳಿದ್ದೇನೆ, ಪೋಸ್ಟ್ ಮೂಲಕ ಮಾಡಬೇಕು. ಅದು ನೀವು ಹಾಕಿ 45 ದಿನಗಳ ಒಳಗೆ ಹೋಗಿ ತಲುಪಬೇಕು. ಏನು ಮಾಡ್ರಿ, ಇದನ್ನ ಜನ್ರೇಟ್ ಮಾಡ್ಕೊಡ್ರಿ. ಇದು ಕಾಪಿ ಮಾಡ್ಕೊಂಡು ಮಾಡಿದ್ರೆ ಏನಾಗ್ತದೆ, ಜನ್ರೇಟ್ ಮಾಡ್ಬೇಕಾಗ್ತದೆ. 50 ರೂಪಾಯಿ ನೋಡ್ರಿ, 50 ರೂಪಾಯಿ ಕಟ್ಬೇಕಾಗ್ತದೆ. ಯಾರ್ಯಾರಿಗೆ ಐತೆ ನೋಡ್ರಿ EWS ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ 50 ರೂಪಾಯಿ. ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಪರ್ಸನಲ್ ವಿತ್ ಬ್ಯಾಕ್ ಮಾರ್ಕ್ಸ್, ಡಿಸಬಿಲಿಟಿ ಅವರಿಗೆ ಯಾವುದೇ ರೀತಿ ಪಿ ಇರಂಗಿಲ್ಲ, 0. ಹೌ ಟು ಅಪ್ಲೈ ಕೊಟ್ಟಿದ್ದೀರಿ. ನೀವು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಏನು ಮಾಡಬೇಕಾಗ್ತದೆ, ನಿಮ್ಮ ಫಾರ್ಮ್ ಫಿಲ್ಅಪ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಮಾಡ್ರೆ ಡಿಸ್ಕ್ವಾಲಿಫೈ. ಅದನ್ನ ಏನು ಮಾಡೋದು, ಕನ್ಸಿಡರ್ ಮಾಡಂಗಿಲ್ಲ. ಕ್ಲಿಯರ್. ಎಲ್ಲಿ ಕಳಿಸಬೇಕು ಅಂತಂದರೆ ಎಲ್ಲಿ ಇದೆ ನೋಡ್ರಿ, ಇಲ್ಲಿ ನೀವು ಅಪ್ಲೈ ಮಾಡಬೇಕು. ಸರಿಯಾಗಿ ಅಪ್ಲೈ ಮಾಡಿಕೊಡ್ರಿ. ಒಂದು ತಪ್ಪಿದರೂ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೇನು ಡಾಕ್ಯುಮೆಂಟ್ ಬೇಕು, ಡೊಮಿಸೈಲ್ ಕಂಪಲ್ಸರಿ ಬೇಕಾದ್ರೆ ಡೊಮಿಸೈಲ್ ಬೇಕಾಗ್ತದೆ. ಡೊಮಿಸೈಲ್, ಎಜುಕೇಷನ್ ಕ್ವಾಲಿಫಿಕೇಷನು, ಅಪ್ಲಿಕೇಶನ್ ರಿಸೀವ್ಡು, ನೀವು ಪೇ ಮಾಡಿರ್ತಾರಲ್ಲ ಅದನ್ನು ಸಹ ಇದ್ರಾಗ ಹಾಕಿ ನೀವು ಕಳಿಸ್ಬೇಕಾಗ್ತದೆ. ಏಜ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ. ಏಜ್ ಪ್ಲಸ್ ಎಕ್ಸ್ಪೀರಿಯನ್ಸು, ಟ್ರೇಡ್ ಟೆಸ್ಟು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು, ಈ ರೀತಿಯಾಗಿ ಐತಿ. ಇಲ್ಲಿ ನೋಡ್ರಿ, ಪುಣೆ ಸೆಂಟ್ರ್ ನಿಮಗೆ ಹತ್ತಿರ ಇರೋದು ಪುಣೆ. ನೋಡಿದಟ್ಟು ನಿಮಗೆ ಯಾವ್ದು ಹತ್ತಿರ ಇರ್ತದೆ ಅಲ್ಲಿ ಅಪ್ಲೈ ನೋಡ್ಕೊಳ್ರಿ. 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಬರೋದಿಲ್ಲ. ಕ್ಲಿಯರ್ ಹೇಳಾಕತ್ತೀನಿ ರೀ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನಾಗ ಕೇಳಾಕತ್ತಾರ ಅವರ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮತ್ತು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಇಲ್ಲಿ ಎಜುಕೇಷನ್ 10+2 ಸೈನ್ಸ್ ಸಬ್ಜೆಕ್ಟ್. ಸೈನ್ಸ್ ನೀವು ಕಂಪಲ್ಸರಿ 12ನೇ ತರಗತಿಯಲ್ಲಿ ಸೈನ್ಸ್ನ ತೆಗೆದುಕೊಂಡಿರ್ಬೇಕಾಗ್ತದೆ. ಆರ್ಟ್ಸು ಕಾಮರ್ಸ್ ವಿದ್ಯಾರ್ಥಿಗಳು ಹಾಕಕ್ಕೆ ಬರಂಗಿಲ್ಲ. ಓನ್ಲಿ ಫಾರ್ ಸೈನ್ಸ್ ಕ್ಯಾಂಡಿಡೇಟ್ಸ್ ಅಪ್ಲೈ. ಬರೀ ಸೈನ್ಸ್ ಮಾಡ್ರೆ ಭೀ ನಡೀತೈತಿ ರೀ. ನೋ, 2 years ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಇದು ಟ್ರೇಡ್ ಸರ್ಟಿಫಿಕೇಟ್, ಸಿವಿಲ್ ಒಳಗೆ ಡ್ರಗ್ಸ್ಟ್ ಅನ್ನು ನೀವೇನು ಹೋಗ್ತದೆ ಟ್ರೇಡನ್ನು ಪಾಸ್ ಆಗಿರ್ಬೇಕಾಗ್ತದೆ. ಇನ್ನು ಸೂಪರ್ವೈಸರ್ ನೋಡ್ಕೊಟ್ರಿ, ಡಿಗ್ರಿ ಪಾಸ್ ಆಗಿರ್ಬೇಕಾಗ್ತದೆ. ಎನಿ ಡಿಗ್ರಿ ಪಾಸ್ ಆಗ್ರಿ. ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಎಕ್ಸ್ ಸುಬೇದಾರ್ ಜನರಲ್ ಡ್ಯೂಟಿಯಲ್ಲಿ ನೀವು ಸರ್ವಿಸ್ ಮಾಡಿರ್ಬೇಕಾಗ್ತದೆ. ನೀವು ನೇವಿ ಮಾಡ್ರಿ, ಏರ್ಫೋರ್ಸ್ ಮಾಡ್ರಿ, ಎತ್ತರ ಮಾಡ್ರಿ, ಬಟ್ ಮಾಡಿರ್ಬೇಕಾಗ್ತದೆ. ಟರ್ನರ್ ನೋಡ್ಕೊಳ್ರಿ, ಮಸ್ಟ್ ಪಾಸ್ ಟರ್ನರ್ ಸರ್ಟಿಫಿಕೇಟ್. ITI ಮತ್ತು ITC NCTVT ಅಂತ ಕೊಟ್ಟಿದ್ದಾರೆ. ಇದರಾಗ ನೀವು ಪಾಸ್ ಆಗಿರ್ಬೇಕಾಗ್ತದೆ. ಮತ್ತು 2 ಕೋರ್ಸ್ ಕ್ಲಾಸ್, 2 ಕೋರ್ಸ್ ಫಾರ್ ಟರ್ನ್ ಲೇಡ್ ಡೌನ್ ಇನ್ ಡಿಫೆನ್ಸ್ ಸರ್ವಿಸಸ್ ಪಾಸ್ ಆಗಿರ್ಬೇಕಾಗ್ತದೆ. ಇನ್ನು ಮಷಿನ್ 10ನೇ ತರಗತಿ ಪಾಸ್ ಆಗಿರಬೇಕು. ಮಷಿನ್ ಸರ್ಟಿಫಿಕೇಟ್, ಹೆವಿ ಮಷಿನ್ ಸರ್ಟಿಫಿಕೇಟ್ ಹೊಂದಿರ್ಕೋ ITI ವತಿಯಿಂದ. ಅದು ಇರ್ಲಿಕ್ಕಂತಂದ್ರೆ ಹೆವಿ ಡಿಫೆನ್ಸ್ ಒಳಗೆ ಅವ್ರು ಏನು ಮಾಡ್ತಾರೆ ಅದರ ಪಾಸ್ ಆಗಿರ್ಬೇಕಾಗ್ತದೆ. ಇನ್ನು ಡ್ರೈವಿಂಗ್ದೊಳಗು ಏನು ಹೋಗ್ತಾ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗ್ತದೆ. ಹೆವಿ ಮೋಟಾರ್ ಡ್ರೈವಿಂಗ್ ಲೈಸೆನ್ಸ್ ಬೇಕು. 10ನೇ ತರಗತಿ ಜೊತೆಗೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗ್ತದೆ. ಇನ್ನು ಮತ್ತು ಡ್ರೈವರ್ ರೋಡ್ ಅಂತ ಕೊಟ್ಟಿದ್ದಾರೆ. ಇದು ನೋಡಿ, ಇದು ಸಹ 10ನೇ ತರಗತಿ ಬೇಕಾಗ್ತದೆ. ಮತ್ತು 10ನೇ ತರಗತಿ ಬೇಕು. ಮತ್ತು ರೋಲ್ ಗ್ರೇಡ್ ಪಾಸ್ ಆಗಿರ್ಬೇಕಾಗ್ತದೆ. ಇದು ಹೆವಿ ಮೋಟರ್ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗ್ತದೆ. ಇದಕ್ಕೋಸ್ಕರ ರೋಲರ್ ನಡೆಸ್ಬೇಕಾಗ್ತದೆ. ರೋಲರ್ ಅಂತ ಗೊತ್ತಿರ್ತಲ್ಲ, ರೋಡ್ ಅದು ಮಾಡಕ್ಕಂದ್ರೆ. ಇದು ಆಪರೇಟರ್ದವ್ರಿಗೂ 10ನೇ ತರಗತಿ ಹೆವಿ ಮೋಟರ್ ಲೈಸೆನ್ಸ್ ಬೇಕಾಗ್ತದೆ. ಅವ್ರೇನು ಕೋರ್ಸ್ ಕೊಟ್ಟಿದ್ದಾರಲ್ಲ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡ್ರಿ. ನಿಮ್ಗೆ ಯಾವ ರೀತಿ ಕ್ವಶನ್ ಇರ್ತಾವೆ, ಯಾವ್ಯಾವ ರೀತಿ ಎಕ್ಸಾಮ್ ನಡೀತಿದ್ದಕ್ಕೂ ಸಹ ಮಸ್ಟ್ ಆ್ಯಂಡ್ ಶುಡ್ ಎಕ್ಸಾಮ್ ಇರ್ತದೆ. ಪ್ರತಿಯೊಂದು ಎಕ್ಸಾಮ್ ವೈಸ್ ಬೇರೆ ಬೇರೆ ಕೊಟ್ಟಿದ್ದಾರೆ. ಚಂದಾಗಿ ನೋಡ್ಕೊಡ್ರಿ. ಚಂದಾಗಿ ನಿಮ್ಗೆ ಯಾವ್ದು ಬರ್ತದೆ ಅದನ್ನು ಅಪ್ಲೈ ಮಾಡಿ ನೌಕರಿ ಹಿಡ್ಕೊಂಡು ಬಿಡ್ರಿ. ಸುಮ್ಮನೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಇನ್ನು ಏನೇನು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರ. ಈ PDF ನಾನು ಹಾಕಿರ್ತೀನಿ ರೀ. ಅದೇನೋ ನೀವು ಅಪ್ಲೈ ಮಾಡ್ಬೇಕು ನೋಡ್ರಿ, ಅದು ಸಹ ಹಾಕಿರ್ತೀನಿ ರೀ. ಅಲ್ಲಿ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಸರಿಯಾಗಿ ನೋಡ್ಕೊಡ್ರಿ. ಸರಿಯಾಗಿ ನೋಡ್ಕೊಂಡು ಏನು ಮಾಡಿರಿ, ಅಪ್ಲಿಕೇಶನ್ ಹಾಕ್ಕೊಳ್ರಿ. ಭಾಳ ಇಂಪಾರ್ಟೆಂಟ್ ಆಗ್ತದೆ. ಜಾಬ್ ಈಗಿನ ದಿನಮಾನದಲ್ಲಿ ಜಾಬ್ ಸಿಗೋದು ಭಾಳ ಕಷ್ಟ ಐತಿ. ಆದ್ದರಿಂದ ನೋಡ್ಕೊಂಡು ಹಾಕ್ಕೊಂಡು ಬಿಡ್ರಿ ಅಪ್ಲಿಕೇಶನ್. ಏನು ಒಂದು 50 ರೂಪಾಯಿ ಒಂದು ಅಪ್ಲಿಕೇಶನ್ ಅಂದರೆ 50 + 50 ಒಂದು 100 ರೂಪಾಯಿ ಆಗ್ತಿರ್ಬೇಕು ಬಹುಶಃ, ನನ್ನ ಅನಿಸಿಕೆ ಪ್ರಕಾರ. ಕಡಿಮೆ ಆಗ್ಬೋದು, ಹೆಚ್ಚು ಆಗ್ಬೋದು, ಅಷ್ಟರಾಗ ಬರ್ತದೆ. ಇದನ್ನು ತುಂಬುವಾಗ ಮಾತ್ರ ಭಾಳ ಜಾಗರೂಕರಾಗಿ ತುಂಬ್ರಿ. ಎಲ್ಲಿ ಅಡ್ರೆಸ್ ಕಳಿಸ್ಬೇಕು, ಹೆಂಗೆ ಕಳಿಸ್ಬೇಕು, ಯಾವ ಪೋಸ್ಟ, ನಿಮ್ಮ ಹೆಸರು, ನಿಮ್ಮ ರೋಲ್ ನಂಬರ್, ನಿಮ್ದು EWS ಯಾವುದು, ಫೋಟೋ ಹಚ್ಚಿರಿ ಚಂದ ಅಂತದ, ಟೋಟಲ್ ಮಾರ್ಕ್ಸ್ ಸೆಟ್ ಇಲ್ಲ ಚಂದಾಗಿ ಮಾಡಿ ಅಪ್ಲಿಕೇಶನ್ ಹಾಕಿ ಜಾಬ್ ತೊಗೊಂಡು ನಮ್ಮ ಕಮೆಂಟ್ ಹಾಕಿ
ಬಿಡ್ರಪ್ಪ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಇಲ್ಲಿವರೆಗೂ ಬಾಯ್ ಬಾಯ್. ಚೆನ್ನಾಗಿ ಅಭ್ಯಾಸ ಮಾಡಿರಿ, ನೌಕರಿ ಹಿಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಇನ್ನೊಂದು ಹೇಳಬೇಕು, ಇದೇ ತಿಂಗಳು ಮತ್ತು 26ನೇ ತಾರೀಕು 27, 28 ಹಂಗೆ ಮುಂದುವರೆದಾವ 3 ಹಂಗೆ ಏನದವ ಅಗ್ನಿವೀರ್ ರ್ಯಾಲಿ ಅದಾವ. ಅವರು ಸಹ ಚೆಂದಂಗೆ ಪ್ರಾಕ್ಟೀಸ್ ಮಾಡಿರಿ, ಚೆಂದಂಗೆ ಓಡ್ರಿ. ನಿಮಗೂ ಸಹ ಆಲ್ ದ ಬೆಸ್ಟು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್ ಬಾಯ್.